ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಇವತ್ತು ಒಂದು ಮದುವೆ ಹೆಣ್ಣಿನ ಸೀರೆಗೆ ಸಿಂಪಲ್ ಆಗಿ ಒಂದೇ ಸ್ಟೆಪ್ಪು ಬ್ರೈಡಲ್ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಬಂದು ಕಸ್ಟಮರ್ ಚಾಯ್ಸ್ ಆಗಿರುತ್ತೆ. ಅವರೇ ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಒಂದು ಡಿಸೈನು ಅವ್ರ ಸೀರೆಗೆ ಹಾಕ್ಕೊಡ್ತಾ ಇದ್ದೀನಿ. ಇದಕ್ಕೆ ಸ್ಯಾರಿ ಮ್ಯಾಚಿಂಗ್ ದಾರ ಬಂದು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಕ್ಯಾಮ್ರಾದಲ್ಲಿ ಸ್ವಲ್ಪ ಆಪೋಸಿಟ್ ಆಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಪಲ್ಲಲ್ಲಿ ಏನಿದೆಯೋ ಅದೇ ಕಲರ್ ದಾರ ಇಲ್ಲಿ ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ ಸ್ಯಾರಿಯಲ್ಲಿರುವಂಥದ್ದು. ಹಾಗೆ ಇದಕ್ಕೆ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ. ಹಾಗೆ ರೆಗ್ಯುಲರ್ ಆಗಿ ಬಳಸೋದಂಥದ್ದು ನೀಡಲ್ ನಂಬರ್ ಬಂತು 9 ತೊಗೊಂಡಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಫಸ್ಟ್ ನೋಡಿ, ದಾರ ಏನಿದೆಯಲ್ಲ ಈ ರೀತಿ ಫಸ್ಟು ನಾಟ್ ಹಾಕ್ಕೊಂಡಿರೋದು ಈ ರೀತಿ ಇಟ್ಕೊಂಡ್ಬಿಟ್ಟು ಈ ಬೆರಳಿಗೆ ಈ ರೀತಿ ಸುತ್ಕೊತೀನಿ ನಾನು. ಆಮೇಲೆ ಇಲ್ಲಿರುವಂಥ ನೀಡಲ್ನ ಸ್ಟಾರ್ಟಿಂಗ್ ಪಲ್ಲು ರೈಟ್ ಸೈಡಲ್ಲಿರುವಂಥ ಪಲ್ಲುಗೆ ತುದಿಗೆ ನೀಡಲ್ನ ಹಾಕಿಬಿಟ್ಟು ಈ ರೀತಿ ದಾರನ ಎಳ್ಕೋಬೇಕು. ಎಳ್ಕೊಂಬಿಟ್ಟು ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಒಂದು ಲಾಕ್ ಹಾಕಿದ ತಕ್ಷಣ ಪಕ್ಕಕ್ಕೆ ಇನ್ನೂ ಒಂದು ಲಾಕ್ ಕೂಡ ಮಾಡ್ಕೊತೀನಿ. ಸ್ಟಾರ್ಟಿಂಗಲ್ಲಿ 2 ಲಾಕ್ ಹಾಕ್ತೀವಲ್ವ, ಸೊ 2 ಲಾಕನ್ನು ಹಾಕ್ತಾಯಿದ್ದೀನಿ. 2 ಲಾಕನ್ನು ಹಾಕ್ಕೊಂಬಿಟ್ಟು 1 ಚೈನ್, 2 ಚೈನ್, 3 ಚೈನ್, 4 ಚೈನ್ನ ಮಾಡ್ಕೋಬೇಕು. 4 ಚೈನ್ನ ಹಾಕಿ ಈ 4 ಚೈನ್ ಎಲ್ಲಿ ಬರುತ್ತಲ್ಲಿ ನೋಡಿಕೊಂಡು ಒಂದು ಪಾಯಿಂಟಷ್ಟು ಒಳಗಡೆ, ಅಂದರೆ ಎಳೆಯುತ್ತಾ ಬೇಡ, ಸ್ವಲ್ಪ ಒಳಗಡೆನೇ ಲೂಸಾಗಿ ಚೈನನ್ನು ಮತ್ತೆ ಪಲ್ಲುಗೆ ನೀಡಲ್ಲ ಹಾಕಿ ದಾರನ ಈ ರೀತಿ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಹಾಕಿದಾಗ ಸೊ ನೀಟಾಗಿ ಕರೆಕ್ಟಾಗಿ ಚೈನ್ ಅನ್ನೋದು 4 ಚೈನ್ ಅನ್ನೋದು ಬರುತ್ತೆ. ಆದಷ್ಟು ಎಳೆಯುತ್ತಾ ಬೇಡ, ಜಸ್ಟ್ ಒಂದು ಪಾಯಿಂಟಷ್ಟು ಒಳಗಡೆನೇ ಲಾಕ್ ಮಾಡ್ಕೊಳ್ಳಿ. ಈ ರೀತಿ 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಸ್ವಲ್ಪ ಥ್ರೆಡ್ಡಿನ ಮೇಲೆ ಮಾಡಿಕೊಂಡು ಈ ರೀತಿ ಮತ್ತೆ ಉದ್ದ ಇರುವಂಥ ಬೀಡ್ಸ್ನೇ ತೊಗೊಂಡಿದ್ದೀನಿ. ಈ ರೀತಿ ಗೋಧಿ ಆಕಾರ ಇರುವಂಥ ಬೀಡನ್ನ ಇದಕ್ಕೆ ಪೋಣಿಸ್ಕೊಂಡ್ಬಿಟ್ಟು ಇದನ್ನು ಫಸ್ಟು ಲಾಕ್ ಮಾಡ್ಕೋಬೇಕು. ಲಾಕ್ ಹಾಕಿದ ತಕ್ಷಣ ನೋಡಿ, ನೀಡಲ್ ಮೇಲೆ 2 ಬರಿ ದಾರನ ಸುತ್ಕೋಬೇಕು. 2 ಬರಿ ದಾರನ ಸುತ್ತಕೊಂಡು ಸ್ವಲ್ಪ ಸ್ಲ್ಯಾಂಟಿಂಗಲ್ಲಿ ನೀಡಲ್ನ ಈ ರೀತಿ ಯು ಶೇಪಲ್ಲಿ ಅಥವಾ ವಿ ಶೇಪಲ್ಲಿ ಈ ರೀತಿ ಇಟ್ಕೊಂಡು ಆ ಪಾಯಿಂಟ್ಗೆ ಮತ್ತೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು 2ರಿಂದ 1 ಸತಿ ಮತ್ತು 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಈ ರೀತಿ ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ನೋಡಿ, 1 ಚೈನ ಮಾಡಿಕೊಂಡು ನೀಡಲ್ ಮೇಲೆ ಮತ್ತೆ 1 ಸತಿ ದಾರ ಸುತ್ತಕೊಂಡು ಇಲ್ಲಿ ತ್ರಿಬಲ್ ಕ್ರೋಶೆ ಹಾಗೆ ನೀಡಲ್ ಹಾಕಿರೋ ಬೀಡ್ ಹಾಕಿರುವಂಥ ಗ್ಯಾಪ್ ಏನಿದೆಯಲ್ಲ ಈ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿಬಿಟ್ಟು ಮತ್ತೆ ದಾರನ ತೊಗೊಂಡು ಈಗ ನೋಡಿ, ನೀಡಲ್ ಮೇಲೆ 3 ಬರಿ ದಾರ ಇದೆ. ಈ 3 ದಾರನ ಒಟ್ಟಿಗೆ ಈ ರೀತಿ ಎಳ್ಕೋಬೇಕು. ಇಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆ ರೆಡಿ ಆಗುತ್ತೆ. ಸೊ ಈ ಥರ ಒಂದು ಹಾಫ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ಡನ್ನ ಮೇಲೆ ಮಾಡಿಕೊಂಡು ಮತ್ತೆ ಈಗ ಬೀಡ್ಗಳನ್ನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಬಂದು 2ನೇ ಡಿಪ್ ಬೀಡ್ಸ್ ಬಂದು ನಾನು ರೌಂಡ್ ಶೇಪ್ 3 mm ಬೀಡನ್ನ ತೊಗೊಂಡಿದ್ದೀನಿ. ಒಂದು ಸ್ಮಾಲ್ ಬೀಡನ್ನ ಹಾಕಿ ಇದನ್ನು ಲಾಕ್ ಹಾಕೋದು ಬೇಡ, ಹಾಗೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಇಲ್ಲಿ ಹಾಕಿರುವಂಥ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ ಹಾಫ್ ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಒಂದು ಹಾಫ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಬೀಡ್ ಹಾಕಿದ ಮೇಲೆ ಒಂದು ಹಾಫ್ ಡಬಲ್ ಕ್ರೋಶೆನ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಅದೇ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ಮತ್ತೆ ಒಂದು ಸತಿ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ಒಂದು ಬೀಡ್ ಆ್ಯಡ್ ಮಾಡಿದ ಮೇಲೆ 2 ಹಾಫ್ ಡಬಲ್ ಕ್ರೋಶೆನ ಹಾಕಿ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಈಗ ಮತ್ತೆ ಇನ್ನೂ ಒಂದು ಬೀಡನ್ನ ಹಾಕ್ಕೊತಾ ಇದ್ದೀನಿ. ಮತ್ತೆ ಒಂದು ಬೀಡನ್ನ ಹಾಕಿ ಇಲ್ಲಿ ಕೂಡ ನಾನು ಬೀಡ್ ಲಾಕ್ ಮಾಡ್ತಾ ಇಲ್ಲ, ಹಾಗೆ ನೀಡಲ್ ಮೇಲೆ ದಾರ ಸುತ್ಕೊತಾ ಇದ್ದೀನಿ. ಮತ್ತೆ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ ಎಲ್ಲ ದಾರನ ಒಟ್ಟಿಗೆ ಈ ರೀತಿ ಹಾಕ್ಕೊತಾ ಇದ್ದೀನಿ. ಅಂದರೆ ಹಾಫ್ ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಇಲ್ಲಿ ಕೂಡ ಮತ್ತೆ ನಾನು 2 ಸತಿ ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾಯಿದ್ದೀನಿ. 2 ಹಾಫ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೋಬೇಕು. ಮತ್ತೆ ಒಂದು 3 mm ಬೀಡನ್ನ ತೊಗೋಬೇಕು. ಈ ಬೀಡನ್ನ ಈ ಮಣಿಗೆ ಹಾಕಿ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಮತ್ತು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆ. ಸೊ 2 ಹಾಫ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ನೋಡಿ, ಮತ್ತೆ ಪಲ್ಲುಗೆ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಈ ಡಿಸೈನ್ನ ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಮಾಡಿಕೊಂಡು ಇದನ್ನು ಈಗ 1 ಚೈನ್, 2 ಚೈನ್, 3 ಚೈನ ಮಾಡ್ಕೋಬೇಕು. ಸೊ ಇಲ್ಲಿ ಬೀಡ್ ಡಿಸೈನ್ನ ಎಲ್ಲಿ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಮೆಜರ್ಮೆಂಟ್ನ ಲಾಕನ್ನು ಹಾಕಿದ ಮೇಲೆ 3 ಚೈನ ಮಾಡಿಕೊಂಡು ಸ್ಯಾರಿನ ಹಿಂದ್ಗಡೆ ತಿರ್ಸ್ಕೊಂಡು ಇಲ್ಲಿ 2 ಸತಿ ಹಾಫ್ ಡಬಲ್ ಕ್ರೋಶೆನ ಹಾಕಿರ್ತೀವಲ್ವ, ಮಿಡ್ಲಲ್ಲಿ ಹೋಲ್ ಕಾಣಿಸ್ತಾ ಇರುತ್ತೆ.
ಸೊ ಆ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಈ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ 3 ಚೈನ್ ಲಾಕನ್ನು ಹಾಕಿದ ಮೇಲೆ ಮತ್ತೆ 1 2 3 ಚೈನ್ನ ಮಾಡ್ಕೋಬೇಕು. ಮತ್ತು ಈ 3 ಚೈನ್ ಈ ಸೈಡಲ್ಲಿ ಇರುವಂಥ 2 ಹಾಫ್ ಡಬಲ್ ಕ್ರೋಶೆ ಮಿಡ್ಲಲ್ಲಿ ಮತ್ತು ನೀಡಲ್ನ ಹಾಕಿ ಮತ್ತೆ ಈ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಮತ್ತು 1 2 3 ಚೈನ್ ಹಾಕ್ಕೊತಾ ಇದ್ದೀನಿ. ಸೊ ಲಾಸ್ಟ್ ಪಾಯಿಂಟಲ್ಲಿ ಅಂದರೆ ಒಂದು ಚೈನ್ ಹಾಕಿ ಹಾಫ್ ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡಿದ್ದೀವಲ್ವ, ಸೊ ಆ ಪಾಯಿಂಟಿಗೆ ಮತ್ತೆ ಈ ನೀಡಲ್ನ ಹಾಕಿ ದಾರ ತೊಗೊಂಡು ಈ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಹಾಕಿದ ತಕ್ಷಣ ಜಸ್ಟ್ 1 ಚೈನ್ನ ಮಾಡ್ಕೋಬೇಕು. 1 ಚೈನ್ನ ಮಾಡಿಕೊಂಡು ಸ್ಯಾರಿನ ಸೀದಾ ಕಡೆ ಟರ್ನ್ ಮಾಡ್ಕೋಬೇಕು. ಸ್ಯಾರಿನ ಸೀದಾ ಕಡೆ ಟರ್ನ್ ಮಾಡ್ಕೊಂಡ್ಮೇಲೆ ಈಗ ನೋಡಿ 1 ಚೈನ್ ಹಾಕಿದ್ದೀವಿ, ಈ ರೀತಿಯಾಗಿ ಬರುತ್ತೆ. ಈಗ ಮತ್ತೆ ಯಾವುದೇ ಒಂದು ನೀಡಲ್ ಮೇಲೆ ದಾರ ಸುತ್ತಕೊಳ್ದೇನೆ ನೋಡಿ ಈ 3 ಚೈನ್ ಏನಿದೆಯಲ್ಲ, ಸೊ ಅದರೊಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು, ಈಗ ನೋಡಿ ನೀಡಲ್ ಮೇಲೆ 2 ಬರಿ ದಾರ ಇದೆ, ಈ 2 ದಾರನ ಒಟ್ಟಿಗೆ ಈ ರೀತಿ ಎಳ್ಕೊತಾ ಇದ್ದೀನಿ. ಅಂದರೆ ಚೈನ್ ಟಿಚ್ನ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಹಾಫ್ ಡಬಲ್ ಕ್ರೋಶೆನೂ ಅನ್ಕೋಬೋದು, ಇಲ್ಲ ಚೈನ್ ವರ್ಕ್ ಕೂಡ ಅಂತಲೇ ನೀವು ಅನ್ಕೋಬೋದು. ಆ್ಯಕ್ಚುಲಿ ಇದು ಚೈನ್ ವರ್ಕ್ ಥರನೇ ಬರುತ್ತೆ. ಈ 3 ಚೈನ್ ಏನಿದೆಯಲ್ಲ, ಆ ಒಂದು 3 ಚೈನ್ನ ನೀವು ಕವರ್ ಆಗೋವರೆಗೆ ಈ ರೀತಿ ಚೈನ್ಗಳನ್ನ ನೀವು ಮಾಡ್ಕೋಬೇಕು. ನಾನು ಟೋಟಲ್ ಆಗಿ ಇಲ್ಲಿ 4 ಚೈನ್ನ ಮಾಡ್ಕೊತಾ ಇದ್ದೀನಿ. ಸೊ 4 ಚೈನ್ಗೆ ಈ 3 ಚೈನ್ ಅನ್ನೋದು ಕವರ್ ಆಗಿದೆ. ಸೊ 4 3 ಚೈನ್ ಹಾಕಿದ ಮೇಲೆ ನೋಡಿ ಇಲ್ಲಿ ಪಾಯಿಂಟ್ ಏನು ಫಸ್ಟ್ ಲಾಕ್ ಮಾಡಿದೀವಲ್ಲ 3 ಚೈನ್ನ, ಆ ಪಾಯಿಂಟಲ್ಲಿ ಮತ್ತೆ ಒಂದು ಸತ್ತೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸೇಮ್ ನೆಕ್ಸ್ಟ್ 3 ಚೈನ್ ಏನಿದೆಯೋ ಅದ್ರ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಂಡು ಮತ್ತೆ ಚೈನನ್ನು 4 ಸತ್ತೆ ಚೈನ್ನ ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲ್ ಆಗಿದೆ, ಹಾಗೆ ಗ್ರ್ಯಾಂಡ್ ಲುಕ್ಕು ಕೂಡ ಕೊಡುತ್ತೆ. ಸೊ ಮತ್ತೆ 4 ಸತ್ತೆ ಈ ರೀತಿ ಚೈನ್ ಲಾಕನ್ನು ಮಾಡ್ಕೊಂಡ್ಮೇಲೆ ಮತ್ತೆ ಸ್ಟಾರ್ಟಿಂಗ್ 3 ಚೈನ್ ಲಾಕ್ ಏನಿದೆಯಲ್ಲ ಆ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಲಾಕನ್ನು ಮಾಡಿ ಮತ್ತು ಈ ಬೀಡ್ ಸೈಡಲ್ಲಿ ಇರುವಂಥ 3 ಚೈನ್ಗೆ ಮತ್ತೆ 4 ಸತ್ತೆ ಚೈನ್ಗಳನ್ನ ನಾನು ಹಾಕ್ಕೊತಾ ಇದ್ದೀನಿ, ಅಂದರೆ ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ಸೊ 4, ಸೊ ಪ್ರತಿಯೊಂದು 3 ಚೈನ್ ಒಳಗಡೆ ನೋಡಿ 4 ಹಾಫ್ ಡಬಲ್ ಕ್ರೋಶನ್ ಆಗಿದ್ರೆ ಚೈನ್ ಥರ ಹಾಕಿದ್ದೀನಿ. ಕಂಪ್ಲೀಟ್ ಕವರ್ ಆಗಿ ಡಿಸೈನ್ ಬಂದು ಈ ಥರ ಕಾಣಿಸ್ತಾ ಇದೆ. ಸೊ ಲಾಸ್ಟ್ ಫೈನಲ್ ಆಗಿ ಮತ್ತೆ ನೀಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಬಿಟ್ಟು ಈ ಡಿಸೈನ್ನ ಆ ಪಾಯಿಂಟಿಗೆ ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ಈ ಡಿಸೈನ್ನ ಆಚೆನ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡ್ಮೇಲೆ ನೋಡಿ ಮತ್ತೆ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ ಸೇಮ್ ಸ್ಟಾರ್ಟಿಂಗ್ ಏನು ಬೀಡ್ಸ್ನ ತೊಗೊಂಡಿದ್ದೀವಲ್ವ ಉದ್ದ ಇರೋಂಥದ್ದು, ಅದೇ ಬೀಡನ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತೆ ಲಾಕ್ ಮಾಡಿಕೊಂಡು ಸೊ ನೀಡಲ್ ಮೇಲೆ 2 ಬರಿ ದಾರನ ಸುತ್ತಕೊಂಡು ಸ್ವಲ್ಪ ಇದನ್ನು ಸ್ಲ್ಯಾಂಟಿಂಗ್ ಆಗಿ ಇಟ್ಕೊಂಡ್ಬಿಟ್ಟು ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ತಕ್ಷಣ ಜಸ್ಟ್ 1 ಚೈನ್, ಆಮೇಲೆ ನೀಡಲ್ ಮೇಲೆ ದಾರ, ಮತ್ತು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿಬಿಟ್ಟು ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆ ಹಾಕಿದ ತಕ್ಷಣ ಮತ್ತೆ ಈಗ ಒಂದು ಬೀಡನ್ನ ಹಾಕ್ಕೊಳ್ಳೋಣ. ಸೊ ಸ್ಟಾರ್ಟಿಂಗ್ ಏನು ಒಂದು ಬೀಡನ್ನ ಹಾಕಿಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದೇ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆ, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಇನ್ನೊಂದು ಹಾಫ್ ಡಬಲ್ ಕ್ರೋಶೆ, 2 ಹಾಫ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡ್ಕೋಬೇಕು. ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ 2 ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ದಾರ ಮೇಲೆ ಮಾಡ್ಕೊಳ್ಳೋಣ, ಮತ್ತೆ ಒಂದು ಬೀಡನ್ನ ಹಾಕ್ಕೊಳ್ಳೋಣ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಳ್ಳಿ, ಮತ್ತು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿಬಿಟ್ಟು ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆ, ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆ, 2 ಹಾಫ್ ಡಬಲ್ ಕ್ರೋಶೆ ಹಾಕಿದ ತಕ್ಷಣ ಮತ್ತೆ ಪಲ್ಲುಗೆ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತೆ ಲಾಕ್, ಮತ್ತು 1 2 3 ಚೈನ್, ಮತ್ತು ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡಿಕೊಂಡು ಇಲ್ಲಿ ಏನು 2 ಸತ ಹಾಫ್ ಡಬಲ್ ಕ್ರೋಶೆ ಹೋಲ್ಸ್ ಏನಿದೆಯಲ್ಲ ಆ ಹೋಲಿಗೆ ನೀಡಲ್ ಹಾಕಿ ದಾರನ ತೊಗೊಂಡು ಮೇಲೆ ಹಾಕಿರುವಂಥ 3 ಚೈನ್ನ ಲಾಕ್, ಮತ್ತು 3 ಚೈನ್, ಮತ್ತು ಇದರೊಳಗಡೆ ಲಾಕ್, ಮತ್ತು 3 ಚೈನ್ ಹಾಕ್ಕೊತಾ ಇದ್ದೀನಿ. ಸೊ ಲಾಸ್ಟ್ ಚೈನ್ ಹಾಕಿದ್ದೀವಲ್ಲ ಒಂದು, ಆ ಪಾಯಿಂಟಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. 1 ಚೈನ್ನ ಹಾಕಿ ಮತ್ತು ಸೀದಾ ಕಡೆ ಸ್ಯಾರಿನ ಟರ್ನ್ ಮಾಡಿಕೊಂಡು
ಈಗ ಯಾವುದೇ ಒಂದು ನೀಡಲ್ ಮೇಲೆ ದಾರ ತೊಗೊಳ್ದೇನೆ ಹಾಗೆ 3 ಚೈನಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತು ಈಗ 4 ಸತಿ ಈ ಒಂದು ಚೈನಿಗೆ ನಾನು ವರ್ಕ್ ಅನ್ನೋದು ಮಾಡ್ತಾಯಿದ್ದೀನಿ, ಅಂದರೆ ಚೈನ್ ವರ್ಕನ್ನು ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ್ ವರ್ಕುಗಳನ್ನ ಹಾಕಿದ ಮೇಲೆ ಮತ್ತು ಇಲ್ಲೇನು ಚೈನ್ ಲಾಕ್ ಮಾಡಿದ್ದೀವಲ್ಲ 3 ಚೈನ್, ಆ ಲಾಕಲ್ಲಿ ಕೂಡ ಒಂದು ಸತಿ ಲಾಕ್, ಮತ್ತು ನೆಕ್ಸ್ಟ್ 3 ಚೈನಲ್ಲಿ ಮತ್ತೆ 4 ಸತಿ ಈ ರೀತಿ ವರ್ಕನ್ನು ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ಮತ್ತೆ ಈ ಕಡೆ ಕೂಡ ಫಿಲ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕೆಳಗಡೆ ಆಚೆಗೆ ಪಲ್ಲುಗೆ ಎಲ್ಲಿ ಆಚೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ನ ಮಾಡಿ ಮತ್ತು 1 ಚೈನ್ 2 ಚೈನ್ 3 ಚೈನ್ 4 ಚೈನ ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ ಹಾಕಿಬಿಟ್ಟು ಈ 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್, ಮತ್ತು ಈಗ ಒಂದು ಬೀಡನ್ನ ಹಾಕ್ಕೋಬೇಕು. ಸೇಮ್ ಮತ್ತು ಉದ್ದ ಇರುವಂಥ ಬೀಡನ್ನ ತೊಗೊಂಡಿದ್ದೀನಿ. ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು 2 ಆಚೆನ ನೋಡಿ ತೋರಿಸಿದ್ದೀನೋ ಅದೇ ವರ್ಕನ್ನು ಈಗ ಸ್ಯಾರಿ ಫುಲ್ಲಾಗಿ ನೀವು ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕು. ಸೊ ಒಂದು ಬೀಡ್ ಆ್ಯಡ್ ಮಾಡಿದ ತಕ್ಷಣ ನೀಡಲ್ ಮೇಲೆ 2 ಸರಿ ದಾರ ಸುತ್ತಕೊಂಡು ಸ್ವಲ್ಪ ಸ್ಲ್ಯಾಂಟಿಂಗಲ್ಲಿ ನೀಡಲ್ನ ಹಾಕಿಬಿಟ್ಟು ಸೊ ಮತ್ತೆ ತ್ರಿಬಲ್ ಕ್ರೋಶೆ ಕಂಬ, ಆಮೇಲೆ 1 ಚೈನ್ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಹಾಫ್ ಡಬಲ್ ಕ್ರೋಶೆ ಮತ್ತು ಒಂದು ಬೀಡ್. ಸೊ ಈ ರೀತಿ ಆಚೆನ ನೀವು ಹಾಕ್ಕೊಂಡು ಹೋಗಬೇಕು. ಸ್ಯಾರಿ ಫುಲ್ಲಾಗಿ ಇದೇ ರೀತಿ ನೀವು ವರ್ಕ್ ಮಾಡಿಕೊಂಡು ಇಲ್ಲಿ 4 ಚೈನ್ ಗ್ಯಾಪ್ ಏನಿದೆಯಲ್ಲ ಈ ಗ್ಯಾಪಲ್ಲಿ ಕುಚ್ಚು ಅನ್ನೋದು ಹಾಕಬೇಕಾಗತ್ತೆ. ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಸೊ ಕುಚ್ಚು ಕಟ್ಟಿ ಫೈನಲ್ ಆಗಿ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನನಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ಹೊಸತೆ ಟ್ರೈ ಮಾಡಿ ನೋಡಿ. ಸೊ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ. ಸೊ ಕಂಪ್ಲೀಟಾಗಿ ಡಿಸೈನ್ ಎಲ್ಲ ಹಾಕಿದ ಮೇಲೆ ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್. ಕುಚ್ಚು ಕಟ್ಟಿದ ಮೇಲೆ ನೋಡಿ ಡಿಸೈನಿನ ಕಂಪ್ಲೀಟ್ ಲುಕ್ ಬಂದು ಈ ಥರ ಬಂದಿದೆ. ಇದಕ್ಕೂ ಕೂಡ ಅಷ್ಟೇ ನಾನು ಸ್ಯಾರಿಯಲ್ಲಿರುವಂಥ ಕಾಪರ್ ಗೋಲ್ಡಲ್ಲಿ ಕುಚ್ಚು ಅನ್ನೋದು ಕಟ್ಟಿದ್ದೀನಿ, ಅದು ಒಂದೇ ಕಲರಲ್ಲಿ ಕುಚ್ಚು ಹಾಕಿದ್ದೀನಿ ಕಂಪ್ಲೀಟಾಗಿ. ಸೊ ಲುಕ್ ಬಂದು ಈ ಥರ ಬಂದಿದೆ. ಸೀರೆ ತುಂಬ ಗ್ರ್ಯಾಂಡಾಗಿದೆ, ಡಿಸೈನ್ ಕೂಡ ಅಷ್ಟೇ 1 ಸ್ಟೆಪ್ ಡಿಸೈನ್ ಆದರೂ ಕೂಡ ಗ್ರ್ಯಾಂಡ್ ಲುಕ್ ಅನ್ನೋದು ಬರುತ್ತೆ. ಮಿಡ್ಲಲ್ಲಿ ಈ ರೀತಿ 3 ಬೀಡ್ಸು ಹೈಲೈಟ್ ಆಗಿ ಡಿಸೈನ್ಗೆ ಕಾಣಿಸುತ್ತೆ. ಸೊ ಕಂಪ್ಲೀಟ್ ಲುಕ್ ನೋಡಿ ಈ ರೀತಿಯಾಗಿ ಬಂದಿದೆ. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 400ಇಂದ 450ವರೆಗೂ ಚಾರ್ಜಸ್ಸನ್ನು ಮಾಡ್ಕೋಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಸೊ ಖಂಡಿತವಾಗ್ಲೂ ಅನಿಸುತ್ತೆ ಟ್ರೈ ಮಾಡಿ. ಒಂದೇ ಸ್ಟೆಪ್ಪಲ್ಲಿ ಒಂದು ಗ್ರ್ಯಾಂಡ್ ಆಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಅಂಥ ಹೆವಿ ಗ್ರ್ಯಾಂಡ್ ಇಲ್ಲಾದರೂ ಕೂಡ ವರ್ಕ್ ಇಲ್ಲದ್ರೂ ಕೂಡ ಸೊ ಈ ಬೀಡ್ಸಿಂದ ಹೈಲೈಟ್ ಆಗಿ ಡಿಸೈನ್ ಅನ್ನೋದು ಕಾಣಿಸುತ್ತೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.